The winner of the International Booker Prize 2025 is Heart Lamp by Banu Mushtaq, translated by Deepa Basti. 1948ರಲ್ಲಿ ಜನಿಸಿದ ಬಾನು ಮುಷ್ತಾಕ್ ಭಾರತದ ದಕ್ಷಿಣ ರಾಜ್ಯವಾದ ಕರ್ನಾಟಕದ ಒಬ್ಬ ಕಾರ್ಯಕರ್ತೆ, ವಕೀಲೆ ಮತ್ತು ಬರಹಗಾರ್ತಿ. ಇವರು ಕನ್ನಡ ಭಾಷೆಯಲ್ಲಿ ಬರೆಯುತ್ತಾರೆ ಮತ್ತು ಅವರ ಕೃತಿಗಳು ಉರ್ದು, ಹಿಂದಿ, ತಮಿಳು, ಮಲಯಾಳಂ ಹಾಗೂ ಇತ್ತೀಚೆಗೆ ಆಂಗ್ಲ ಭಾಷೆಗಳಲ್ಲಿಯೂ ಪ್ರಕಟವಾಗಿವೆ. 2025ರಲ್ಲಿ ದೀಪಾ ಭಸ್ತಿ ಅವರಿಂದ ಆಂಗ್ಲ ಭಾಷೆಗೆ ಅನುವಾದಿಸಲ್ಪಟ್ಟ ಸಣ್ಣ ಕಥಾ ಸಂಕಲನ ಹಾರ್ಟ್ ಲ್ಯಾಂಪ್ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿತು. ಬಾನು ಮುಷ್ತಾಕ್ ಅವರ ಆರಂಭಿಕ ಮತ್ತು ವೈಯಕ್ತಿಕ ಜೀವನ. ಬಾನು ಮುಷ್ತಾಕ್ 1948ರಲ್ಲಿ ಕರ್ನಾಟಕದ ಹಾಸನದಲ್ಲಿ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ್ರು. 8ನೇ ವಯಸ್ಸಿನಲ್ಲಿ ಮುಷ್ತಾಕ್ ಅವರನ್ನು ಶಿವಮೊಗ್ಗದಲ್ಲಿರುವ ಕನ್ನಡ ಭಾಷೆಯ ಮಿಷನರಿ ಶಾಲೆಗೆ ಸೇರಿಸಲಾಯಿತು. 6 ತಿಂಗಳಲ್ಲಿ ಕನ್ನಡ ಓದಲು ಮತ್ತು ಬರೆಯಲು ಕಲಿಯಬೇಕು ಎಂಬ ಷರತ್ತಿನ ಮೇಲೆ ಆ ಶಾಲೆಯಲ್ಲಿ ಸೇರ್ಪಡೆಗೊಳ್ಳಲಾಯಿತು. ಕೆಲವು ದಿನಗಳ ಶಾಲೆಯ ನಂತರ ಬರೆಯಲು ಪ್ರಾರಂಭಿಸುವ ಮೂಲಕ ಅವರು ನಿರೀಕ್ಷೆಗಳನ್ನು ಮೀರಿದ್ರು. ಸಮುದಾಯದ ನಿರೀಕ್ಷೆಗಳಿಗೆ ವ್ಯತಿರಿಕ್ತವಾಗಿ ಅವರು ವಿಶ್ವವಿದ್ಯಾಲಯಕ್ಕೆ ಹೋಗಿ 26ನೇ ವಯಸ್ಸಿನಲ್ಲಿ ಪ್ರೇಮ ವಿವಾಹವಾದರು. ಇವರು ಕನ್ನಡ, ಹಿಂದಿ, ದಖ್ನಿ, ಉರ್ದು ಮತ್ತು ಇಂಗ್ಲಿಷ್ ಮಾತನಾಡ್ತಾರೆ. ವೃತ್ತಿ ಜೀವನ. ಮುಷ್ತಾಕ್ ಈ ಹಿಂದೆ ಲಂಕೇಶ್ ಪತ್ರಿಕೆಯ ವರದಿಗಾರ್ತಿಯಾಗಿದ್ರು ಮತ್ತು ಕೆಲವು ತಿಂಗಳುಗಳ ಕಾಲ ಬೆಂಗಳೂರಿನಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೆಲಸ ಮಾಡಿದ್ರು. ಬರವಣಿಗೆ. ಮುಷ್ತಾಕ್ ಚಿಕ್ಕ ವಯಸ್ಸಿನಿಂದಲೂ ಬರವಣಿಗೆಯಲ್ಲಿ ಆಸಕ್ತಿ ಹೊಂದಿದ್ರು. ಆದರೆ 29ನೇ ವಯಸ್ಸಿನಲ್ಲಿ ಮಾತ್ರ ಬರಹಗಾರರಾಗಲು ಸಾಧ್ಯವಾಯಿತು. ಏಕೆಂದರೆ ಅವರು ಪ್ರಸವಾನಂತರದ ಖಿನ್ನತೆಯಿಂದ ಬಳಲ್ತಾ ಇದ್ದ ಹೊಸ ತಾಯಿಯಾಗಿದ್ರು. ಮುಷ್ತಾಕ್ ತನ್ನ ಭಾವನೆಗಳು ಮತ್ತು ಅನುಭವಗಳನ್ನು ಅನ್ವೇಷಿಸಲು ಬರವಣಿಗೆಯತ್ತ ಹೊರಳಿದ್ರು. ಅವರ ಹೆಚ್ಚಿನ ಬರವಣಿಗೆಗಳು ಮಹಿಳೆಯರ ಸಮಸ್ಯೆಗಳನ್ನ ನೋಡುತ್ತವೆ. ಮುಷ್ತಾಕ್ 6 ಸಣ್ಣ ಕಥೆಗಳ ಸಂಪುಟಗಳು, 1 ಕಾದಂಬರಿ, 1 ಪ್ರಬಂಧಗಳ ಸಂಗ್ರಹ ಮತ್ತು 1 ಕವನ ಸಂಕಲನವನ್ನ ಪ್ರಕಟಿಸಿದ್ದಾರೆ. ಅವರ ಕರಿ ನಾಗರಗಳು ಎಂಬ ಕಥೆಯನ್ನ 2003ರಲ್ಲಿ ಹಸೀನಾ ಎಂಬ ಚಲನಚಿತ್ರವಾಗಿ ರೂಪಾಂತರಿಸಲಾಯಿತು. ಬಾನು ಮುಷ್ತಾಕ್ ಅವರ ಬರಹಗಳ ವರದಿ ನಿಮಗಾಗಿ. ಕಥಾ ಸಂಕಲನ: ಹೆಜ್ಜೆ ಮೂಡಿದ ಹಾದಿ, ಬೆಂಕಿ ಮಳೆ, ಎದೆಯ ಹಣತೆ, ಸಫೀರಾ, ಬಡವರ ಮಗಳು ಹೆಣ್ಣಲ್ಲ. ಕಾದಂಬರಿ: ಕುಬ್ರಾ. ಲೇಖನ ಸಂಕಲನ: ಇಬ್ಬನಿಯ ಕಾವು. ಕವನ ಸಂಕಲನ: ಒದ್ದೆ ಕಣ್ಣಿನ ಬಾಗಿನ. ಕಾನೂನು ಕೃತಿಗಳು: ಕೌಟುಂಬಿಕ ದೌರ್ಜನ್ಯ ಕಾಯಿದೆ. ಹಾರ್ಟ್ ಲ್ಯಾಂಪ್ ಬಗ್ಗೆ 1 ವರದಿ. ಮುಷ್ತಾಕ್ ಅವರ ಇಂಗ್ಲಿಷ್ಗೆ ಅನುವಾದಿಸಲಾದ ಮೊದಲ ಪೂರ್ಣ ಉದ್ದದ ಪುಸ್ತಕ ಹಾರ್ಟ್ ಲ್ಯಾಂಪ್. ಇದು ದಕ್ಷಿಣ ಭಾರತದ ಮುಸ್ಲಿಂ ಸಮುದಾಯಗಳಲ್ಲಿ ನಡೆಯುವ ಮಹಿಳಾ ಕೇಂದ್ರಿತ ಕಥೆಗಳ ಆಯ್ಕೆಯಾಗಿದೆ. ಅನುವಾದಕಿ ದೀಪಾ ಬಸ್ತಿ 2022ರಲ್ಲಿ ಮುಷ್ತಾಕ್ ಅವರ ಕೃತಿಯನ್ನ ಇಂಗ್ಲಿಷ್ಗೆ ಅನುವಾದಿಸಲು ಪ್ರಾರಂಭಿಸಿದ್ರು. ಬಸ್ತಿ ಅವರು 1990ರಿಂದ 2023ರವರೆಗೆ ಮುಷ್ತಾಕ್ ಪ್ರಕಟಿಸಿದ ಎಲ್ಲಾ ಕಥೆಗಳ ಸಂಪುಟದ 12 ಕಥೆಗಳನ್ನು ಆಯ್ಕೆ ಮಾಡಿದ್ದಾರೆ. ಬೂಕರ್ ಇಂಟರ್ನ್ಯಾಷನಲ್ ನ್ಯಾಯಾಧೀಶರ ಅಧ್ಯಕ್ಷ ಮ್ಯಾಕ್ಸ್ ಪೋರ್ಟಲ್ ಕಥೆಗಳು ಸ್ತ್ರೀವಾದಿಗಳಾಗಿದ್ದರೂ ಪಿತೃಪ್ರಭುತ್ವದ ವ್ಯವಸ್ಥೆಗಳು ಮತ್ತು ಪ್ರತಿರೋಧದ ಅಸಾಧಾರಣ ಖಾತೆಗಳನ್ನು ಒಳಗೊಂಡಿವೆ ಎಂದು ಹೇಳಿದರು. ಮೊದಲನೆಯದಾಗಿ ಅವು ದೈನಂದಿನ ಜೀವನದ ಮತ್ತು ವಿಶೇಷವಾಗಿ ಮಹಿಳೆಯರ ಜೀವನದ ಸುಂದರ ಖಾತೆಗಳಾಗಿವೆ. ಧ್ವನಿಯು ಶಾಂತದಿಂದ ಹಾಸ್ಯಮಯಕ್ಕೆ ಬದಲಾಗುತ್ತೆ, ಆದರೆ ದೃಷ್ಟಿ ಸ್ಥಿರವಾಗಿದೆ ಎಂದು ದಿ ಗಾರ್ಡಿಯನ್ ಕಾಮೆಂಟ್ ಮಾಡಿದೆ ಮತ್ತು ಇದನ್ನ ಅದ್ಭುತ ಸಂಗ್ರಹ ಎಂದು ಕರೆದಿದೆ. ಶೀರ್ಷಿಕೆ ಕಥೆಯು ಮುಷ್ತಾಕ್ ಅವರ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನ ಪ್ರತಿಬಿಂಬಿಸುತ್ತೆ. ಅವರು ಮದುವೆ, ತಾಯ್ತನ ಮತ್ತು ಮನೆ ಕೆಲಸದೊಂದಿಗೆ ಹೋರಾಡುತ್ತಾ ಸೀಮೆ ಎಣ್ಣೆಯಲ್ಲಿ ತಮ್ಮನ್ನು ತಾವು ಸುರಿದುಕೊಂಡರು. ಕಥೆಯಲ್ಲಿ ನಾಯಕಿಯ ಮಕ್ಕಳು ಮಧ್ಯಪ್ರವೇಶಿಸಿ ಅವಳನ್ನ ಪ್ರೀತಿಸಲಾಗುತ್ತೆ ಮತ್ತು ಅರ್ಥ ಮಾಡಿಕೊಳ್ಳಲಾಗುತ್ತೆ ಎಂದು ನೆನಪಿಸುತ್ತಾರೆ. ಮೇ 2025ರಲ್ಲಿ ಹಾರ್ಟ್ ಲ್ಯಾಂಪ್ 2025ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿತು. ಮುಷ್ತಾಕ್ ತಮ್ಮ ಕೃತಿಯನ್ನ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಿದ ಮೊದಲ ಕನ್ನಡ ಭಾಷೆಯ ಬರಹಗಾರರಾಗಿದ್ರು. ದೀಪಾ ಬಸ್ತಿ ಈ ಪ್ರಶಸ್ತಿಯನ್ನ ಗೆದ್ದ ಮೊದಲ ಭಾರತೀಯ ಅನುವಾದಕಿ ಮತ್ತು ಇದು ಈ ಪ್ರಶಸ್ತಿಯನ್ನ ಗೆದ್ದ ಮೊದಲ ಸಣ್ಣ ಕಥಾ ಸಂಕಲನವಾಗಿದೆ. ಸಾಮಾಜಿಕ ಕಾರ್ಯ.
1980ರ ದಶಕದಿಂದಲೂ ಮುಷ್ತಾಕ್ ಕರ್ನಾಟಕದಲ್ಲಿ ಮೂಲಭೂತವಾದ ಮತ್ತು ಸಾಮಾಜಿಕ ಅನ್ಯಾಯಗಳನ್ನು ದುರ್ಬಲಗೊಳಿಸಲು ಕೆಲಸ ಮಾಡುವ ಕಾರ್ಯಕರ್ತ ಚಳುವಳಿಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. 2000 ಇಸವಿಯಲ್ಲಿ ಮುಷ್ತಾಕ್ ಮತ್ತು ಅವರ ಕುಟುಂಬದವರ ಮುಸ್ಲಿಂ ಮಹಿಳೆಯರ ಮಸೀದಿಗಳ ಪ್ರವೇಶ ಹಕ್ಕಿನ ಪ್ರತಿಪಾದನೆಗೆ ಪ್ರತಿಕ್ರಿಯೆಯಾಗಿ ಅವರ ವಿರುದ್ಧ 3 ತಿಂಗಳ ಸಾಮಾಜಿಕ ಬಹಿಷ್ಕಾರ ಘೋಷಿಸಲಾಯಿತು. 2000 ದಶಕದ ಆರಂಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿಯಲ್ಲಿರುವ ಸಿಂಕ್ರೆಟಿಕ್ ದೇವಾಲಯಕ್ಕೆ ಮುಸ್ಲಿಮರು ಭೇಟಿ ನೀಡುವುದನ್ನು ತಡೆಯುವ ಪ್ರಯತ್ನಗಳನ್ನು ಪ್ರತಿಭಟಿಸಿ ಮುಷ್ತಾಕ್ ನಾಗರಿಕ ಸಮಾಜ ಗುಂಪು ಕೋಮು ಸೌಹಾರ್ದ ವೇದಿಕೆಯನ್ನ ಸೇರಿದ್ರು. ಕರ್ನಾಟಕದಲ್ಲಿ ಶಾಲೆಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಹಿಜಾಬ್ ಧರಿಸುವ ಹಕ್ಕನ್ನ ಮುಷ್ತಾಕ್ ಬೆಂಬಲಿಸಿದ್ದಾರೆ. ಪ್ರಶಸ್ತಿಗಳು ಮತ್ತು ಮನ್ನಣೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ, ದೀಪಾ ಬಸ್ತಿ ಅವರ ಹಸೀನಾ ಮತ್ತು ಇತರ ಕಥೆಗಳ ಅನುವಾದಕ್ಕಾಗಿ 2024ರ ಪೆನ್ ಇಂಗ್ಲಿಷ್ ಅನುವಾದ ಪ್ರಶಸ್ತಿ, ದೀಪಾ ಬಸ್ತಿ ಅವರಿಂದ ಅನುವಾದಿಸಲಾದ ಹಾರ್ಟ್ ಲ್ಯಾಂಪ್ ಕಾದಂಬರಿಗೆ 2025ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ.